ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ ಚಾನೆಲ್. ಸ್ಪಿರಿಚುವಲ್ ಕಮಿ 7 ಇಂಗ್ಲಿಷ್ ಚಾನೆಲ್ ಕೂಡ ಇದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಬೇಕಾದವರು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿನ ಮಾಹಿತಿಯನ್ನ ಕೇಳಿಸ್ಕೋಬಹುದು. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದ್ರೆ, ಇತ್ತೀಚೆಗೆ 10th ಮತ್ತೆ PUC ಓದೋ ಮಕ್ಕಳಿರುವಂತ ಪೇರೆಂಟ್ಸ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ಆ ಮಕ್ಕಳಿಗೆ ಏನಾದ್ರೂ ಹೇಳಿ ಅಂತ ಕೇಳಿದ್ರು. ಸೊ ನಾನು ಮಕ್ಕಳಿಗೆ ಹೇಳೋಕ್ಕಿಂತ ಮುಂಚೆ ಪೇರೆಂಟ್ಸಿಗೆ ಹೇಳೋಕೆ ಇಷ್ಟಪಡ್ತೀನಿ ಕೆಲವೊಂದು ವಿಷಯಗಳು. ಆಮೇಲೆ ಮಕ್ಕಳಿಗೂ ಹೇಳೋಣ. ಸೊ ಪೇರೆಂಟ್ಸ್ ಏನ್ ಹೇಳಬೇಕು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಬರೀ 2nd PU 10th ಮಾತ್ರ ಅಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PhD ಓದೋವರೆಗೂ ಏನೇ ಓದ್ತಾ ಇರೋ ಮಕ್ಕಳಿರ್ಲಿ, ನಿಮ್ಮ ಮನೆಯಲ್ಲಿ ಓದೋ ಮಕ್ಕಳಿದ್ರೇನೆ ನೀವು ಈ ವಿಡಿಯೋನ ಕೇಳಿಸ್ಕೊಳ್ಳೇಬೇಕು. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬ ತಂದೆ ತಾಯಿಗೆ ಗೊತ್ತಿರಬೇಕಾದಂತ ವಿಷಯಗಳು ಈ ವಿಡಿಯೋಲ್ ನಾನೀಗ ಹೇಳ್ತಾ ಇರೋದು ನಿಮ್ಗೆ. ಅದನ್ನ ಹೇಳೋಕ್ಕೂ ಮುಂಚೆ ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಇದೆ, ಹೇಳ್ಬಿಡ್ತೀನಿ. ನಾನು ಫ್ರೀ ಹೋಪನೋಪನೋ ಸೆಷನ್ಸ್ ಮಾಡಿ ತುಂಬಾ ದಿನ ಆಯ್ತು. ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ. ನನಗೆ ಹೀಲಿಂಗ್ಸ್ ಅಲ್ಲೇ ಫುಲ್ಲು ಬ್ಯುಸಿ ಇರೋದ್ರಿಂದ ಟೈಮ್ ಆಗಲಿಲ್ಲ ಮಾಡೋಕೆ. ಸೊ ನೆಕ್ಸ್ಟ್ ವೀಕ್ ಹಾಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಡಿಸೈಡ್ ಮಾಡಲಿಲ್ಲ ಡೇಟು. ಆದರೆ ಈವ್ನಿಂಗ್ಸ್ ನನಗೆ ಫುಲ್ ಹೀಲಿಂಗ್ಸ್ ಇರೋದ್ರಿಂದ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಆ ಟೈಮಲ್ಲಿ ಮಾಡ್ತೀನಿ ಫ್ರೀ ಹೋಪನೋಪನೋ ಸೆಷನ್ಸ್, 5 ದಿನದ ವರ್ಕ್ಶಾಪ್. ಸೊ ಇಷ್ಟ ಇರೋರು ಬಂದು ಹೀಲ್ ಮಾಡಿಸ್ಕೊಳ್ಳಿ ಅಲ್ಲೇ ಲೈವ್ ಆಗಿ 5 ದಿನ. ಯಾರಿಗೆಲ್ಲ ಗೊತ್ತಿದೆಯೋ, ಈಗ ಹಿಂದಿನ ಒಂದು ಫ್ರೀ ಸೆಷನ್ಸ್ಗೆ ಬಂದಿದ್ರು ಅವ್ರಿಗೆ ಗೊತ್ತಿರತ್ತೆ ಅದೇನು ಅಂತ. ಯಾರಿಗೆ ಗೊತ್ತಿಲ್ವೋ, ಹೊಸದಾಗಿ ನೋಡ್ತಿದ್ದೀರೋ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ಸ್ ಬೇಕು ಅಂದರೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಬಂದು ಜಾಯಿನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಡೇಟ್ ಡಿಸೈಡ್ ಮಾಡಿದ್ಮೇಲೆ ಯಾವತ್ತಿರುತ್ತೆ ಅಂತ. ಈಗ 21 ದಿನದ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ. 5 ದಿನ ಆಗಿದೆ, ಇವತ್ತು 6ನೇ ದಿನ. ನೆಕ್ಸ್ಟ್ ಬ್ಯಾಚ್ ಅದನ್ನು ಮುಂದಿನ ವಾರ ಸ್ಟಾರ್ಟ್ ಮಾಡ್ತೀನಿ. ಈ ಬ್ಯಾಚಲ್ಲಿ 5 ದಿನಕ್ಕೇನೆ ಸುಮಾರು ಜನಕ್ಕೆ ತುಂಬಾ ಮಿರಾಕಲ್ಸ್ ನಡೀತಾ ಇದೆ. ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ಸ್ಟಕ್ ಆಗಿರುವಂತ ಹಣ ಎಲ್ಲ ಅವ್ರಿಗೆ ವಾಪಸ್ ಬರ್ತಾ ಇದೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೆ ಬರ್ತಾ ಇರೋದು ಔಟ್ಕಮ್ ನೋಡಿ. ಓಕೆ, ಸೊ ಇದೊಂದು ಹೇಳಬೇಕಿತ್ತು ನಿಮ್ಗೆ ಅಷ್ಟೇ. ಫ್ರೀ ಹೋಪನೋಪನೋ ಸೆಷನ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಷ್ಟ ಇರೋರು ವಾಟ್ಸಪ್ಗೆ ಜಾಯಿನ್ ಆಗಿ. ಓಕೆ, ಇವತ್ತಿನ ವಿಡಿಯೋಗೆ ಬರ್ತೀನಿ. ಇವತ್ತಿನ ವಿಡಿಯೋ ತುಂಬಾನೇ ಮುಖ್ಯವಾಗಿರೋದು. ಪ್ರತಿ ಒಬ್ಬ ಪೇರೆಂಟ್ಸ್ಗೂ ಗೊತ್ತಾಗಬೇಕಾಗಿರುವಂಥ ವಿಷಯಗಳು ಏನಪ್ಪ ಅಂದರೆ, ಈಗ ನಿಮ್ಮ ಮನೆಯಲ್ಲಿ ಮಕ್ಕಳಿದಾರಾ, ಅದು ಸ್ಕೂಲ್ ಮಕ್ಕಳಾಗಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ವರೆಗೂ, PUC ಮಕ್ಕಳು, ಡಿಗ್ರಿ ಮಕ್ಕಳು, MBBS, ಎಂಜಿನಿಯರಿಂಗ್, ಲಾ, ಏನೇ ಓದ್ತಾ ಇರಲಿ, ಒಟ್ನಲ್ಲಿ ಓದೋ ಮಕ್ಕಳಿದ್ದಾರಾ, ಅವ್ರಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ವಾ, ಅವ್ರಿಗೆ ಬುದ್ಧಿ ಇದೆ, ಬ್ರಿಲಿಯನ್ಸ್ ಇದೆ, ಆದರೂ ಓದ್ತಾ ಇಲ್ಲ, ಅಥವಾ ಓದ್ತಾ ಇದ್ದಾರೆ ಅದು ನೆನಪಿರ್ತಾ ಇಲ್ಲ, ಅಥವಾ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ನೇ ಬರ್ತಾ ಇಲ್ಲ, ಈ ರೀತಿಯಾದ ಪ್ರಾಬ್ಲಮ್ಸ್ ಇದೆಯಾ ನಿಮ್ಮ ಮಕ್ಕಳಿಗೆ? ಇದ್ದವರು ಖಂಡಿತ ಈ ವಿಡಿಯೋನ ಫುಲ್ ಲಾಸ್ಟ್ವರೆಗೂ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಈ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೋಡಬೇಕು. ಈಗ ನಿಮ್ಮ ಮಕ್ಕಳು ಅಲ್ಲಿ ಓದ್ತಾ ಇಲ್ಲ ಅಥವಾ ಕಾನ್ಸಂಟ್ರೇಷನ್ ಇಲ್ಲ, ಓದೋ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದು ಈಗ ನಿಮ್ಮ ಕಣ್ಮುಂದೆ ಏನು ನಡೀತಾ ಇದೆಯೋ ಮಕ್ಕಳಿಗೆ, ಅದನ್ನು ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಾ. ಬಟ್ ಆ ಮಕ್ಕಳಲ್ಲೂ ಇಮೋಷನ್ಸ್ ಇರುತ್ತೆ. ಅದು ಎಲ್ಲಿಂದ ಬಂದಿರುತ್ತೆ, ನಾವು ಅಲ್ಲಿಂದ ಹೋಗಿ ಹುಡ್ಕೊಂಡು ಬಂದ್ರೇನೆ. ಈಗ ಪ್ರಾಬ್ಲಮ್ ಏನು ಅಂತ ಗೊತ್ತಾದ್ರೆ ಅಲ್ವಾ ಅದಕ್ಕೆ ಸೊಲ್ಯೂಷನ್ನ ಕೊಡೋಕ್ಕಾಗೋದು. ಅದೇ ಥರ ಆ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿದ್ದಾಗ, ತಾಯಂದ್ರೆ ಕೇಳಿಸ್ಕೊಳ್ಳಿ ಹುಷಾರಾಗಿ, ತಂದೆಯರೇ ನೀವು ಕೂಡ ಕೇಳಿಸ್ಕೊಳ್ಳಿ. ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿದ್ದಾಗ ನಿಮ್ಮ ಎಮೋಷನ್ಸ್ ಹೇಗಿತ್ತು? ಒಂದು ಸಲ ಆ 9 ತಿಂಗಳ ಜರ್ನಿಗೆ ಹೋಗಿ ಬನ್ನಿ. ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿದ್ದಾಗ ನಿಮ್ಮ ಎಮೋಷನ್ಸ್ ಹೇಗಿತ್ತು ಅಂದರೆ, ಆ 9 ತಿಂಗಳು ಹೇಗೆ ಕಳೆದ್ರಿ? ಖುಷಿಯಾಗಿತ್ತಾ, ಅಥವಾ ಸ್ಟ್ರೆಸ್ಫುಲ್ ಆಗಿತ್ತಾ, ಅಥವಾ ಕೆಲಸ ಮಾಡೋ ತಾಯಂದ್ರು ನಿಮಗೆ ಹೇಗಿತ್ತು? ಮನೆ ಕೆಲಸ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗದೆ ತುಂಬ ಪ್ರೆಷರ್ ಇತ್ತಾ ನಿಮ್ಮ ಮೇಲೆ? ಈ ಥರ ಏನಾದರೂ ಇತ್ತಾ ಅಂತ ಒಂದ್ಸಲ ಯೋಚನೆ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಗು ಹೊಟ್ಟೆಯಲ್ಲಿದ್ದಾಗ
ತಾಯಿಯ ಇಮೋಷನ್ಸ್ ತುಂಬಾ 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 ಮುಖ್ಯ ಆಗುತ್ತೆ. ನೀವೇನಾದ್ರೂ ತುಂಬಾ ಕೆಲಸಗಳಿಂದ ಒತ್ತಡ ಫೇಸ್ ಮಾಡಿದ್ರೆ, ಸ್ಟ್ರೆಸ್, ಅಥವಾ ನೀವೇನಾದ್ರೂ ತುಂಬಾ ಮನೆಯಲ್ಲಿ ಗಲಾಟೆಗಳು ಅಥವಾ ನೋವು ಇದೆಲ್ಲ ಅನುಭವಿಸಿದ್ರೆ ಆಗ ಅದರ ಎಫೆಕ್ಟ್ ನಿಮ್ಮ ಮೇಲೆ ಅಲ್ಲ, ನಿಮ್ಮ ಹೊಟ್ಟೆಲಿರೋ ಆ ಮಗುಗೂ ಆಗಿರುತ್ತೆ. ಅದರ ಪರಿಣಾಮ ಕೂಡ ಇವತ್ತಿನ ಈ ಪ್ರಾಬ್ಲಮ್ ಆಗಿರುತ್ತೆ. ಆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಓದಿದ್ರು ಅವ್ರಿಗೆ ನೆನಪಿಲ್ಲದೆ ಇರೋದು, ಅಥವಾ ಅವ್ರಿಗೆ ಓದೋದ್ರ ಮೇಲೆ ಆಸಕ್ತಿನೇ ಇಲ್ಲದೆ ಇರೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರೋದು ಅಲ್ಲಿಂದ ಬಂದಿರುತ್ತೆ. ಸೊ ನೀವೊಂದ್ಸಲ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಮಗು ಹೊಟ್ಟೆಲಿದ್ದಾಗ ನೀವು ಹೇಗಿದ್ರಿ ಇದನ್ನು ಒಂದ್ಸಲ ನೆನಪು ಮಾಡ್ಕೊಂಡು ಬನ್ನಿ. ಸಪೋಸ್ ನಿಮ್ಗೇನಾದ್ರೂ ಆ 9 ತಿಂಗಳು ಚೆನ್ನಾಗಿತ್ತು, ನೀಟಾಗಿ ಯಾವ ದುಃಖ ಬೇಜಾರು ಏನೂ ಆಗಿರ್ಲಿಲ್ಲ, ಖುಷಿಯಾಗಿದ್ರಿ. ಆದ್ರೂ ನಿಮ್ಮ ಮಗಳಾಗ್ಲಿ ಮಗ ಆಗ್ಲಿ ಓದೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಅವಾಗ ಮಗು ಹುಟ್ಟಿದಾಗಿಂದ 7 ಅಥವಾ 9 ವರ್ಷದವರೆಗೂ ಮನೆ ವಾತಾವರಣ ಹೇಗಿತ್ತು ಅಂತ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಅಥವಾ ಅತ್ತೆ ಸೊಸೆ ಜಗಳ, ಅಥವಾ ಅನಾರೋಗ್ಯ, ಅಥವಾ ಹಣದ ಸಮಸ್ಯೆ, ಈ ಥರದ್ದೇನಾದ್ರೂ ಪ್ರಾಬ್ಲಮ್ಸ್ ಇತ್ತಾ ಮನೆಯಲ್ಲಿ ಆ ಮಕ್ಕಳು ಇದ್ದಾಗ ಅಂತ ಒಂದ್ಸಲ ಯೋಚನೆ ಮಾಡಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಈ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗೋದೇ ಆ ಟೈಮಲ್ಲಿ. ನಾವು ಹುಟ್ಟಿದಾಗಿಂದ 9 ಇಯರ್ಸ್ವರೆಗೂ ಆ ಟೈಮ್ ಪೀರಿಯಡ್ ಅಲ್ಲಿ, ಈಗ ನಾವೆಲ್ಲರೂ ಕೂಡ ಅಷ್ಟೇ, ಈಗ ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವೋ ಅದರ ಮೇನ್ ಎಫೆಕ್ಟ್ ಅಲ್ಲಿಂದ ಆಗಿರುತ್ತೆ. ಓಕೆ, ಈಗ ನಾವು ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ಬಗ್ಗೆ ಬಿಡೋಣ. ಸೊ ಈಗ ನಿಮ್ಮ ಮಕ್ಕಳು ಹುಟ್ಟಿದಾಗ ಅವರು 7 ಅಥವಾ 9 ಇಯರ್ಸ್ವರೆಗೂ ನಿಮ್ಮ ಮನೆ ವಾತಾವರಣ ಹೇಗಿತ್ತು ಅಂತ ಒಂದ್ಸಲ ನೋಡ್ಕೊಳ್ಳಿ. ಯೂಶಲಿ ತಂದೆಗೆ ಅವರು ಒಡ ಹುಟ್ಟಿದವ್ರ ಜೊತೆ ಏನಾದ್ರು ಜಗಳಗಳು, ಆಸ್ತಿ ಜಗಳಗಳು, ಅಥವಾ ಮನೆಯಲ್ಲೂ ಚೆನ್ನಾಗಿತ್ತು ಪರಿಸ್ಥಿತಿ ಅಂದ್ರೆ, ಆ ಮಗು ಏನಾದ್ರೂ ಆಟ ಆಡಕ್ ಹೋದ್ರೆ ಅಲ್ಲಿ ಆ ಆಟ ಆಡೋ ಪರಿಸ್ಥಿತಿ ಅಂದ್ರೆ ಆ ಸ್ಕೂಲ್ ಅಥವಾ ಪಾರ್ಕ್ ಎಲ್ಲಾದ್ರೂ ಆಟ ಆಡಕ್ ಹೋದಾಗ ಬೇರೆ ಮಕ್ಕಳು ಈ ಮಗುನ ಹೇಗ್ ನೋಡ್ತಿದ್ರು, ಅಲ್ಲೇನಾದ್ರೂ ನೋವು ತಿಂದಿದ್ಯಾ ಮಗು, ಈ ತರದ್ದೆಲ್ಲ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ಏನ್ ಪ್ರೋಗ್ರಾಮ್ ಆಗಿರುತ್ತೋ ಅದನ್ನೇ ಕ್ಯಾರಿ ಮಾಡ್ಕೊಂಡೆ ನಾವು ಎಂಟೈರ್ ಲೈಫ್ಗೆ ಮುಂದಕ್ಕೆ ಹೋಗೋದು. ಈಗ ಒಂದು 7 ವರ್ಷದವರೆಗೂ ಮನೇಲಿ ಏನಾದ್ರೂ ಜಗಳಗಳು ನೋಡ್ತಾ ಬೆಳ್ತಿದೆ ಮಗು ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ತರ ಜಗಳಗಳಾಗಿರೋದನ್ನ ಮಗು ನೋಡ್ತಾ ಬೆಳೆದಿದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ಕೂತಿರುತ್ತೆ, ಡಿಸ್ಟರ್ಬೆನ್ಸ್ ಅನ್ನೋದು ಕೂತಿರುತ್ತೆ. ಅವಾಗ ಬೆಳೀತಾ 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 ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಆಗಿರ್ಬೋದು, ನೀವು ಗಂಡ ಹೆಂಡತಿ ಸರಿಯಾಗಿರ್ಬೋದು, ಆದರೆ ಆ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ಅದು ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಅದನ್ನ ಈಗ ನಾವು ಸರಿಯಾಗಿ ಟ್ಯೂನ್ ಮಾಡ್ಬೇಕು. ಆದ್ರೆ ಪ್ರೋಗ್ರಾಮ್ ಆಗಿರೋದೇ ನಮಗ್ ಗೊತ್ತಿಲ್ವಲ್ಲ, ಅದು ಈಗ ಪ್ರಾಬ್ಲಮ್ ಆಗಿರೋದು. ಸೊ ಈಗ ಆ ತರ ಪರಿಸ್ಥಿತಿಯಲ್ಲಿ ಬೆಳೆದಿರೋ ಮಗು ಆದ್ರೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಓದೋಕೆ ಅಂತ ಕುತ್ಕೊಂಡಾಗ ಆ ಪ್ರೋಗ್ರಾಮ್ ಏನಾಗಿರುತ್ತೆ ಇನ್ನರ್ ಚೈಲ್ಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅದು ಡಿಸ್ಟರ್ಬೆನ್ಸ್ ಮಾಡುತ್ತೆ. ಯಾಕೆಂದ್ರೆ ಅದಕ್ಕೇನ್ ಗೊತ್ತಿದೆ, ಅಲ್ಲಿ ಗಲಾಟೆನೆ ಗೊತ್ತಿದೆ, ಆ ಗಲಾಟೆನೇ ತಲೆಯಲ್ಲಿ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಈ ಮಗುಗೆ ಫೋಕಸ್ ಇರಲ್ಲ, ಓದಿದ್ರು ನೆನಪಿರಲ್ಲ. ಬೇರೆ ವಿಷಯದಲ್ಲೆಲ್ಲ ಬುದ್ಧಿವಂತಿಕೆ ಚೆನ್ನಾಗಿದೆ, ಆದ್ರೆ ಇಲ್ಲಿ ಫೋಕಸ್ ಕೊಡ್ಬೇಕಲ್ಲ, ಫೋಕಸ್ ಕೊಡಕ್ಕಾಗ್ತಿಲ್ಲ. ಸೊ ನಿಮ್ಮ ಮನೆ ವಾತಾವರಣ ಹೇಗಿತ್ತು ನೋಡ್ಕೊಳ್ಳಿ. ಸಪೋಸ್ ಅಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಇತ್ತು, ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಈ ತರ ಮನೇಲಿ ಯಾರಿಗಾದ್ರೂ ಆ ಅನಾರೋಗ್ಯವನ್ನೇ ನೋಡ್ಕೊಂಡು ಮಗು ಬೆಳೆದಿದೆ ಅಂದ್ರೆ, ಆ ಮಗುಗೆ ಲೈಫ್ ಲಾಂಗ್ ಓದ್ಬೇಕು ಅಂತ ಕೂತ್ಕೊಂಡ್ರೆ ಸಾಕು, ಅಲ್ಲಿ ನೋವು ಇಲ್ಲಿ ನೋವು, ಎಕ್ಸಾಮ್ಸ್ ಅಂತ ಬಂದ್ರೆ ಜ್ವರ ಬರೋದು, ಈ ತರದ್ದೆಲ್ಲ ಆಗುತ್ತೆ. ನೀವೇ ಕೂಡ ನಿಮ್ಮ ಹೊಟ್ಟೆಯಲ್ಲಿದ್ದಾಗ್ಲೇ ಕೂಡ ಯಾವಾಗ್ಲೂ ನಿಮ್ಗೆ ಅನಾರೋಗ್ಯ ಇತ್ತು ಅಂದ್ರೆ, ನಿಮ್ಮ ಪರಿಸ್ಥಿತಿಗಳಿಂದ ನೀವು ಯಾವಾಗ್ಲೂ ಬೇಜಾರಲ್ಲಿದ್ದು ದುಃಖದಲ್ಲಿದ್ದು ನೀವೇನಾದ್ರೂ ನೋವುಗಳನ್ನ ಅನುಭವಿಸಿದ್ರು ಆ ಮಗುಗೆ ಈ ತರ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಈಗ ನಿಮ್ಮ ಮಗು ಅದು ಕಾಲೇಜ್ ಮಕ್ಕಳಾದ್ರೂ, ಯಾಕಂದ್ರೆ ಅದು ಅಲ್ಲಿಂದ ಚಿಕ್ಕ ವಯಸ್ಸಿಂದ ಬಂದಿರುತ್ತಲ್ವ ಪ್ರೋಗ್ರಾಮ್, ನಾವಿನ್ನು ಪ್ರೋಗ್ರಾಮ್ ಚೇಂಜೇ ಮಾಡಿಲ್ವಲ್ಲ. ಅವರು ಓದೋ ಟೈಮಲ್ಲಿ ನಾವು ಚೇಂಜ್ ಮಾಡಿಲ್ಲ ಅಂದ್ರೆ ಅದೇ ಕಂಟಿನ್ಯೂ ಆಗಿ ಅವ್ರು ನೆಕ್ಸ್ಟ್ ಓದನ್ನ ಮುಗಿಸಿ ನೆಕ್ಸ್ಟ್ ಲೈಫ್ಗೆ ಹೋಗ್ತಾರಲ್ವಾ, ಒಂದು ಜಾಬ್ ಆಗಿರ್ಲಿ, ಲೈಫಲ್ಲಿ ಸೆಟ್ಲ್ ಆಗೋದಾಗಿರ್ಲಿ, ಆ ತರ ಒಂದು ಪರಿಸ್ಥಿತಿಗೆ ಹೋದಾಗ್ಲೂ ಅವ್ರಿಗೆ ಇನ್ನೂ ಆ ಪ್ರೋಗ್ರಾಮ್ ಹಾಗೆ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಇನ್ನರ್ ಚೈಲ್ಡ್ ಅಲ್ಲಿ. ಆಗೇನಾಗುತ್ತೆ,
ಆ ಎಫೆಕ್ಟ್ ಇಂದ ಅಲ್ಲಿ ಕೂಡ ಫೋಕಸ್ ಇರಲ್ಲ, ಅಲ್ಲಿ ಕೂಡ ಅವರು ಸೆಟ್ಲ್ ಆಗಲ್ಲ ಸರಿಯಾಗಿ. ಸೊ ಇದು ಎಂಟೈರ್ ಲೈಫ್ ಕ್ಯಾರಿ ಆನ್ ಆಗುತ್ತೆ, ನಮಗೆಲ್ಲ ಕೂಡ ಕ್ಯಾರಿ ಆನ್ ಆಗ್ತಾ ಇರುತ್ತೆ ಅಲ್ಲಿನ ಪರಿಸ್ಥಿತಿ ಏನಾದ್ರೂ ಚೆನ್ನಾಗಿತ್ತು ಅಂತ ಅಂದ್ರೆ, ತಂದೆ ತಾಯಿ ಜೊತೆ ಒಡನಾಟ ಚೆನ್ನಾಗಿತ್ತು, ಮನೆ ವಾತಾವರಣ ಚೆನ್ನಾಗಿತ್ತು ಅಂದ್ರೆ ಅವರಾಗಿ ಬೆಳೀತಾರೆ. ಅವರ ಇನ್ನರ್ ಚೈಲ್ಡ್ ಅಲ್ಲಿ ಹೆಚ್ಚಾಗಿ ಗಾಯಗಳಾಗಿರಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಜಾಸ್ತಿ ಪ್ರೋಗ್ರಾಮ್ಸ್ ಆಗಿರಲ್ಲ, ಹಾಗಾಗಿ ಚೆನ್ನಾಗಿ ಬೆಳೀತಾರೆ, ಚೆನ್ನಾಗಿ ಓದ್ತಾರೆ. ಸೊ ಈಗ ಆಗೋಗಿದೆ, 90 ವರ್ಷ 9 ಇಯರ್ಸ್ ವರೆಗೂ ಆಗೋಗಿದೆ. 9 ವರ್ಷ ಆಗ್ಬಿಟ್ಟಿದೆ ಮಕ್ಕಳಿಗೆ, 7 ವರ್ಷ ಆಗ್ಬಿಟ್ಟಿದೆ. ಇವಾಗ ಏನ್ ಮಾಡೋಣ, ಮಕ್ಕಳು ಹೈಸ್ಕೂಲ್ ಬಂದಿದ್ದಾರೆ, ಕಾಲೇಜಿಗೆ ಬಂದ್ಬಿಟ್ಟಿದ್ದಾರೆ, ಏನ್ ಮಾಡೋಣ ಅಂತ ಕೇಳಿದ್ರೆ, ಈಗ ನಿಮ್ಮಲ್ಲಿ ನೀವು ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಮಕ್ಕಳನ್ನಲ್ಲ, ಫಸ್ಟ್ ಮಕ್ಕಳ ಜೊತೆ ಕ್ಲೋಸ್ ಆಗಿ ನೀವು. ನಿಮ್ಮ ಮತ್ತೆ ಮಕ್ಕಳ ಒಂದು ಬಾಂಡಿಂಗ್ ಹೇಗಿರ್ಬೇಕು ಅಂದ್ರೆ, ನೀವೇನೋ ಸ್ಕೂಲ್ ಟೀಚರ್ ತರ ಅಥವಾ ಹೆಡ್ ಮಾಸ್ಟರ್ ತರ ಅಲ್ಲದೆ ಅವ್ರ ಫ್ರೆಂಡ್ ತರ. ಅವ್ರು ಯಾವ ಏಜ್ ಅಲ್ಲಿದ್ದಾರೆ ನಾವು ಆ ಏಜ್ಗೆ ಇಳಿದು ಹೋಗಿ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈಗಿನ ಮಕ್ಕಳು ತುಂಬಾ ಶಾರ್ಪ್ ಇದ್ದಾರೆ, ಇಂಟರ್ನೆಟ್ ಅಲ್ಲೇ ಹುಟ್ಟಿ ಬೆಳೀತಾ ಇದ್ದಾರೆ, ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆ. ನಮ್ಮ ನಾಲೆಡ್ಜ್ ಅವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ. ನಾವಿನ್ನು ಅವಾಗ ನಾವೆಲ್ಲ ಹೇಗ್ ಬೆಳೆದ್ವು ಅದೇ ರೀತಿ ಅವ್ರನ್ನ ಬೆಳೆಸ್ಬೇಕು ಅಂತ ಅನ್ಕೊಳ್ತೀವಿ. ಸ್ಕೂಲಿಂದ ಬರ್ಬೇಕು, ಕುತ್ಕೋಬೇಕು, ಓದ್ಬೇಕು, ಮಲಗ್ಬೇಕು. ಬಟ್ ಈ ಮಕ್ಳಿಗೆ ಆಗಲ್ಲ. ಫಸ್ಟ್ ನೀವು ಅವ್ರ ಜೊತೆ ಫ್ರೆಂಡ್ಲಿ ಆಗಿರಿ. ಅವರು ಸ್ಕೂಲಿಂದ ಅಥವಾ ಕಾಲೇಜಿಂದ ಬರ್ತಾರೆ, ಬಂದ ತಕ್ಷಣ ಏನಾದ್ರೂ ಹೇಳಕ್ ಹೋಗ್ತಾರೆ ನಿಮ್ಗೆ, ಏನಾಯ್ತು ಅಲ್ಲಿ ಅಂತ. ನೀವು ಫೋನಲ್ಲಿ ಬ್ಯುಸಿ ಇರ್ತೀರಾ ಅಥವಾ ಏನೋ ಕೆಲ್ಸದಲ್ಲಿ ಬ್ಯುಸಿ ಇರ್ತೀರಾ, ಬೈದ್ ಬಿಡ್ತೀರಾ, ಹೋಗ್ ಮುಖ ಕೈ ಕಾಲು ತೊಳ್ಕೊಂಡು ಊಟ ಮಾಡು, ಅದು ಮಾಡು, ಇದು ಮಾಡು, ಸುಮ್ಮನೆ ಮಾತಾಡ್ತೀಯ, ಹಂಗೆ ಹಿಂಗೆ ಅಂತ ಬೈದ್ ಬಿಟ್ಟಾಗ ಆ ಮನ್ಸಿಗೆ ಒಂಥರ ನೋವಾಗುತ್ತೆ. ನನ್ನ ಮಾತುಗಳು ಕೇಳಿಸ್ಕೊಳ್ಳೋರೇ ಇಲ್ಲ ನೋಡು ಅಂತ. ಇನ್ಮೇಲೆ ನೀವು ಚೇಂಜ್ ಆಗಿ, ಆ ಮಕ್ಕಳು ಬಂದಿದ ತಕ್ಷಣ ಅವ್ರ ಮೂಡ್ ಹೇಗಿದೆ ನೋಡಿ, ಅವ್ರ ಖುಷಿಯಿಂದ ಬಂದಾಗ ನೀವು ಕೂಡ ಖುಷಿಯಿಂದ ಅವ್ರನ್ನ ರಿಸೀವ್ ಮಾಡ್ಕೊಂಡು, ಏನಿವತ್ತು ತುಂಬಾ ಖುಷಿಯಾಗಿದ್ದೀರಾ, ಏನಾಗಿದೆ ಅಂತ ಕೇಳಿ. ಆ ಖುಷಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ತರ ನೀವೇ ಫೋರ್ಸ್ಫುಲ್ ಆಗಿ ಕೇಳಿ. ಯಾಕೆಂದ್ರೆ ಇಲ್ಲಿವರೆಗೂ ನಿಮ್ಮ ಬಾಂಧವ್ಯ ಹೇಗಿತ್ತು ನನಗೆ ಗೊತ್ತಿಲ್ಲ, ಇನ್ಮೇಲೆ ಬೆಳೆಸ್ಕೋಬೇಕಲ್ವಾ. ಹಾಗಾಗಿ ಕೇಳಿ ತಿಳ್ಕೊಳ್ಳಿ. ಅವರು ಸಂತೋಷವಾಗಿ ಅದನ್ನ ಹೇಳುವಾಗ ನೀವು ಕೂಡ ಹೌದಾ ಅಂತ ಎಕ್ಸ್ಪ್ರೆಸಿವ್ ಆಗಿ ಅವ್ರ ಜೊತೆ ಮಾತಾಡಿ. ಅವಾಗ ಅವ್ರ ಮುಖದಲ್ಲಿ ಆಗೋ ಖುಷಿನ ಒಂದ್ಸಲ ನೀವು ಅಬ್ಸರ್ವ್ ಮಾಡಿ. ಅಮ್ಮ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಅಪ್ಪ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ನಾನು ಹೇಳೋ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋದೇ ಅವ್ರಿಗೊಂಥರ ಖುಷಿ ಆಗತ್ತೆ. ಆ ಖುಷಿ ಮೂಡಲ್ಲಿದ್ದಾಗ ಓದಕ್ ಕುತ್ಕೊಂಡಾಗ ಅವ್ರ ಮೂಡೇ ಬೇರೆ ತರ ಇರುತ್ತೆ. ಸೊ ನೀವು ಬೈದ್ ಬಿಟ್ರೆ ಆ ಮೂಡೇ ಬೇರೆ ತರ ಇರುತ್ತೆ. ಸೊ ಈಗ ನೀವು ಯೋಚನೆ ಮಾಡ್ಕೊಳ್ಳಿ, ಹೇಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತೀರಾ ಅಂತ. ಅವ್ರೇನಾದ್ರೂ ಸ್ಕೂಲ್ ಅಥವಾ ಕಾಲೇಜಿಂದ ಬಂದಾಗ ಇರಿಟೇಟೆಡ್ ಮೂಡಲ್ಲಿದ್ರೆ, ಮಕ್ಕಳು, ಅವ್ರಿಗೂ ಎಮೋಷನ್ಸ್ ಇರುತ್ತೆ, ಅಲ್ಲಿ ಏನಾಯ್ತೋ ಏನೋ ಒಂದು ಇರಿಟೇಷನ್ ಅಲ್ಲಿ ಬರ್ತಾರೆ, ನಿಮಗೆ ಗೊತ್ತಿಲ್ಲ. ಅವ್ರ ಆ ಥರ ಒಂದು ಇರಿಟೇಷನ್ ಅಲ್ಲಿ ಬಂದಾಗ ಏನಾಯ್ತು ಅಂತ ಆ ಟೈಮಲ್ಲಿ ನಾವೇನಾದ್ರೂ ಕೆತ್ಕಕ್ ಹೋದ್ರೆ ನಮ್ಮೇಲೆ ರೇಗಾಡ್ತಾರೆ. ಸುಮ್ಮನೆ ನಿನ್ ತಲೆ ತಿನ್ಬೇಡ ಹೋಗು, ಹಂಗೆ ಹಿಂಗೆ ಅಂತಾರೆ. ಸೊ ಆ ಟೈಮಲ್ಲಿ ಮಾತಾಡ್ಸೋಕೆ ಹೋಗ್ಬೇಡಿ, ಬಿಟ್ಬಿಡಿ ಅವ್ರನ್ನ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಅವ್ರಿಗೆ ಏನ್ ಇಷ್ಟ ಆ ಥರ ಸ್ನ್ಯಾಕ್ಸ್ ಅನ್ನ ಇನ್ನೂ ನಿಮಗೆ ಟೈಮು ಮತ್ತೆ ಅವಕಾಶ ಇದ್ರೆ ಮಾಡಿ ಕೊಡಿ. ಅದನ್ನ ನೋಡಿದಾಗ ಅವ್ರ ಮೂಡ್ ಚೇಂಜ್ ಆಗುತ್ತೆ. ಸ್ಕೂಲಿಂದ ಒಂದು ಇರಿಟೇಷನ್ ಅಲ್ಲಿ ಬಂದಾಗ ಅವ್ರಿಗೆ ಇಷ್ಟವಾದ ಸ್ನ್ಯಾಕ್ಸ್ ಅನ್ನ ನೀವು ಮಾಡಿ ತಂದು ಅಲ್ಲಿ ಅವ್ರ ಮುಂದೆ ಇಟ್ಟಾಗ ಮೂಡ್ ಒಂಚೂರು ಚೇಂಜ್ ಆಗುತ್ತೆ. ಅವ್ರು ತಿನ್ನೋವಾಗ ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಅವ್ರು ಹೇಳ್ತಾರೆ, ಹೇಳಿಲ್ಲ ಅಂದ್ರು ನೀವು ಕೇಳಕ್ ಹೋಗ್ಬೇಡಿ, ಬಿಟ್ಬಿಡಿ, ಅದನ್ನ ಅಲ್ಲಿಗೆ ಬಿಟ್ಬಿಡಿ, ಅವರೇ ಸರಿ ಮಾಡ್ಕೊಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೀವು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗು ಈಗ ಓದ್ತಾ ಇಲ್ಲ ಅಂತಂದ್ರೆ, ಅವರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರೆ ಓಕೆ, ನೀವು ಪ್ರೋತ್ಸಾಹ ಕೊಡಿ, ಇನ್ನು ರ್ಯಾಂಕ್ ಹಾಗೆ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ. ಫಸ್ಟ್ ಕ್ಲಾಸ್ ತೆಗಿಯೋಂಥ ಮಕ್ಕಳಾದ್ರೆ ಇನ್ನೊಂದು ಚೂರು ಅವ್ರನ್ನ ಪುಷ್ ಮಾಡಿದ್ರೆ ರ್ಯಾಂಕ್ ತೆಗಿಯೋ ಥರ ಮಾಡಿ. ಸೆಕೆಂಡ್ ಕ್ಲಾಸ್ ಆವರೇಜ್ ಮಕ್ಕಳಾಗಿದ್ರೆ ಅವ್ರನ್ನ ಇನ್ನೊಂಚೂರು ಒಂದು ಸ್ಟೆಪ್ ಹತ್ತೋ ಥರ, ಅಂದ್ರೆ ಈಗ ಒಂದು 40-50 ಮಾರ್ಕ್ಸ್ ತೆಗಿತಾ ಇರೋ ಮಕ್ಕಳಾದ್ರೆ ಒಂದು 60-70 ತೆಗಿಯೋ ಥರ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಅದು ಹೇಗೆ, ಅವ್ರು ಓದಕ್ ಕುತ್ಕೊಂಡಾಗ ನೀವೇನ್ ಮಾಡ್ತಿರ್ತೀರಾ ಅದು ಇಂಪಾರ್ಟೆಂಟ್. ಈಗ ತಂದೆಯರು ತಾಯಂದ್ರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಮಕ್ಕಳು ಫೋನಲ್ಲೇ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ. ಫೋನ್ ಕೊಟ್ಟಿದ್ಯಾರು? ನೀವೇ ತಾನೆ. ಸೊ ಯಾರನ್ನ ಬ್ಲೇಮ್ ಮಾಡ್ಬೇಕೀಗ? ಕೊಟ್ಬಿಟ್ಟು ಯಾವಾಗ್ಲೂ ಅದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಏನ್ ಮಾಡೋಣ? ನೀವೇನ್ ಮಾಡ್ತಿದ್ದೀರಾ? ನೀವು ಫೋನ್ ಯೂಸ್ ಮಾಡ್ತೀರ ತಾನೆ. ಸೊ ಈಗಿನ ಮಕ್ಕಳಿಗೆ ಹೇಗೆ ಅಂದ್ರೆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೇಕು ನಾವು ಮನೇಲಿ.
ಅವರು ಓದೋಕೆ ಅಂತ ಕುತ್ಕೊಂಡಾಗ ನೀವು ಫೋನ್ ಇಟ್ಕೊಂಡು ಯಾರ ಜೊತೆನೆ ಮಾತಾಡ್ಕೊಂಡು ಅಥವಾ ನೀವು ಟಿವಿ ನೋಡ್ಕೊಂಡು ನ್ಯೂಸ್ ಪೇಪರ್ ನೋಡ್ಕೊಂಡು ಆ ಥರ ಟೈಮ್ ಪಾಸ್ ಮಾಡೋಕ್ಕಿಂತ ಮಕ್ಳ ಜೊತೆ ಕುತ್ಕೊಳ್ಳಿ. ಅವ್ರು ಓದೋ ರೂಮಲ್ಲೇ ಕುತ್ಕೊಳ್ಳಿ. ಅವ್ರ ಪಾಡ್ಗವ್ರು ಓದ್ತಾರೆ. ನೀವು ಏನಾದರೂ ಬುಕ್ ತಗೊಂಡು ಓದಿ. ಬುಕ್ಕು ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಓದೋಕ್ಕೆ? ಪರವಾಗಿಲ್ಲ. ನಿಮ್ಗೆ ಅಂತ ಲೈಫಲ್ಲಿ ಒಂದು ಗೋಲ್ಸ್ ಅಂತ ಇದೆ ಅಲ್ವಾ? ಆ ಗೋಲನ್ನು ಅಫರ್ಮೇಷನ್ ಮಾಡ್ಕೊಂಡು ಅದನ್ನ 108 ಸಲ ಬರ್ಕೊಳ್ಳಿ ಆರಾಮಾಗಿ ಅಲ್ಲಿ ಕುತ್ಕೊಂಡು. ಒಂದ್ ಕಡೆ ನಿಮ್ ಗೋಲು ನೆರವೇರುತ್ತಾ ಹಂಗ್ ಮಾಡೋದ್ರಿಂದ? ಆಮೇಲೆ ಮಕ್ಕಳು ಓದ್ತಾರಾ? ಈ ರೀತಿ ಮಕ್ಕಳಿಗೆ ಕಂಪನಿ ಕೊಡಿ. ಸಪೋಸ್ ಆ ಮಕ್ಕಳಿಗೆ ಇಲ್ಲ ನೀನಿದ್ರೆ ನಂಗೆ ಡಿಸ್ಟರ್ಬ್ ಆಗುತ್ತೆ, ನೀನು ಹೋಗು, ನಾನು ಒಬ್ಳೆ ಅಥವಾ ನಾನು ಒಬ್ಬನೇ ಓದ್ತೀನಿ ಅಂದರೆ ಪರವಾಗಿಲ್ಲ, ಅವ್ರಿಗೆ ಅವ್ರ ಸ್ಪೇಸ್ ಕೊಟ್ಬಿಡಿ. ಆದರೆ ನೀವು ಹೊರಗೆ ಕೂತ್ಕೊಂಡು ಕೂಡ ಅದನ್ನೇ ಮಾಡಿ. ಅವ್ರಿಗೆ ಫೀಲ್ ಆಗಬೇಕು, ಓಕೆ ನಾನು ಇಲ್ಲಿ ಓದ್ತಾ ಇದ್ರೆ ಅಮ್ಮ ಅಥವಾ ಅಪ್ಪ ಅಲ್ಲಿ ಓದ್ತಾ ಇದ್ದಾರೆ, ನನಗೆ ಕಂಪನಿ ಕೊಡ್ತಾ ಇದ್ದಾರೆ, ವಾವ್ ಎಷ್ಟು ಚೆನ್ನಾಗಿದೆ ನಮ್ಮನೆ ವಾತಾವರಣ, ಆ ಥರ ಅನ್ಸುತ್ತೆ ಅವ್ರಿಗೆ, ಖಂಡಿತ ಅನ್ಸುತ್ತೆ. ಓದ್ತಾ ಓದ್ತಾ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಕುಡಿಬೇಕು ಅನ್ಸುತ್ತಾ? ಆ ಮಕ್ಳಿಗೂ ಅನ್ಸೇ ಇರುತ್ತೆ. ಅವ್ರಿಗೇನಾದರೂ ಬೇಕಾ ಕೇಳಿ, ಅಥವಾ ಡಿಸ್ಟರ್ಬ್ ಮಾಡಬೇಡಿ, ಬಿಟ್ಬಿಡಿ ಅವ್ರ ಪಾಡಿಗೆ ಅವರು. ಅವ್ರು ಏನಾದರೂ ಅರ್ಧ ಗಂಟೆ ಓದಿ ಅವ್ರಿಗೆ ಮೂಡ್ ಹೋಯ್ತು ಅಂದರೆ ಫೋರ್ಸ್ ಮಾಡಬೇಡಿ, ಕುತ್ಕೊಂಡು ಓದು 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 ಅಂತ. ಅವ್ರಿಗೆ ಎಷ್ಟೊತ್ತು ಓದೋ ಮೂಡ್ ಇರುತ್ತೋ ಅಷ್ಟೊತ್ತು ಓದಲಿ. ದಿನಾ ಗಂಟೆಗಟ್ಟಲೆ ಕುತ್ಕೊಂಡು ಓದಲೇಬೇಕು ಅಂತ ಏನೂ ಇಲ್ಲ. ಆಮೇಲೆ ಮುಖ್ಯವಾಗಿರುವಂಥ ವಿಷಯ ಏನು ಅಂದರೆ, ಮಾರ್ಕ್ಸ್ ಮೇಲೆ ಪ್ರೆಷರ್ ಹಾಕಬೇಡಿ. ಯೂಶಲಿ ಎಲ್ಲ ಪೇರೆಂಟ್ಸ್ ಮಾಡೋದೇನು, 90% ಬೇಕು, 98 ತೆಗಿಬೇಕು 100ಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ. 10th PUC 90% ತೆಗೆದ್ರೇ ಒಳ್ಳೆ ಕಾಲೇಜಲ್ಲಿ ಸಿಗೋದು. ನಿನಗೆ PUಗೆ ಒಳ್ಳೆ ಕಾಲೇಜಲ್ಲಿ ಸಿಗ್ಬೇಕಂದ್ರೆ ನೀನು 90 ಮೇಲೆ ತೆಗಿಲೇಬೇಕು 10th. ನಿನಗೆ CETಲಿ ಅಥವಾ ನೀಟಲ್ಲಿ ಒಳ್ಳೆ ರ್ಯಾಂಕ್ ಎಲ್ಲ ಬರಬೇಕು, ಒಳ್ಳೆ ಕಾಲೇಜಲ್ಲಿ ಸಿಗಬೇಕು ಅಂದರೆ ನೀನು PUC ಚೆನ್ನಾಗಿ ಓದಲೇಬೇಕು, 90 ಮೇಲೆ ತೆಗಿಲೇಬೇಕು. ಈ ಥರ ಫೋರ್ಸ್ ಮಾಡ್ತೀರಾ ಮಕ್ಕಳನ್ನ, ಎಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ಅದ್ರ ಬದಲು ನೀವು 10th ಅಂದರೆ ಏನು, PU ಅಂದರೆ ಏನು, ಅದು ಬೇರೆ ಕ್ಲಾಸಸ್ ಥರನೇ. ಇವಾಗ 9th ಹೇಗಿತ್ತು 10th ಹಾಗೆ ಇದೆ. ಏನು ಟೆನ್ಷನ್ ಆಗಬೇಡ. 9th ಯಾವ ರೀತಿ ಓದಿದ್ಯಾ, ಅಲ್ಲಿ ಬಂದಿರೋ ಮಾರ್ಕ್ಸ್ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅದೇ ಥರ ಓದು. ಸಪೋಸ್ ನಿನಗೆ ಸ್ಯಾಟಿಸ್ಫೈ ಆಗಲಿಲ್ವಾ ನಿನ್ನ ಮಾರ್ಕ್ಸು, ಇನ್ನೊಂದು ಚೂರು ಎಫರ್ಟ್ ಕೊಡು ಅಷ್ಟೇ. ಎಷ್ಟು ಬಂದರೆ ಎಷ್ಟು ಬರಲಿ, ಆರಾಮಾಗಿ ಓದು ಅಂತ ಹೇಳಿಬಿಟ್ಬಿಡಿ. ಎಷ್ಟು ಚೆನ್ನಾಗಿ ಓದ್ತಾರೆ ನೋಡಿ. ಯಾಕೆಂದರೆ ಪ್ರೆಷರ್ ಇರಲ್ಲ ಅವ್ರಿಗೆ, ಸ್ಟ್ರೆಸ್ ಇರಲ್ಲ. ಸೊ ಈ ಥರ ನೀವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆಮೇಲೆ ನೀವು ಮಕ್ಕಳೇನಾದರೂ ಓದಿ ಓದಿ ಸ್ವಲ್ಪ ಹೊತ್ತು ಬೇಜಾರಾಯಿತು ಅಂತ ಎದ್ದು ಬರ್ತಾರೆ ಹೊರಗೆ, ಹೋಗಿ ಓದು, ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ, ಹಾಗೆ ಹೀಗೆ ಬೈಬೇಡಿ. ಮಕ್ಕಳು ಎದ್ದು ಬಂದರೆ ಸಾಕಾಯಿತು ಓದಿ ಅಂದರೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡಿ. ಸ್ವಲ್ಪ ಹೊತ್ತು ಏನಾದರೂ ಆಟಾಡಿ, ಅವ್ರ ಜೊತೆ ಏನಾದರೂ ಜಾಲಿಯಾಗಿ ಮಾತಾಡಿ, ಅವ್ರ ಮೂಡನ್ನು ಚೇಂಜ್ ಮಾಡಿ. ಯಾಕೆಂದರೆ ನಮ್ಮ ಮಕ್ಕಳು, ನಾವು ತಾನೇ ಅವ್ರಿಗೆ ಪ್ರೀತಿ ಕೊಡಬೇಕು. ಬರೀ ಓದು 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 ಮಕ್ಕಳು ಮೂಡ್ ಇನ್ನೂ ಹಾಳಾಗುತ್ತೆ. ಓದೋದಂದ್ರೇ ಒಂದು ಮೆಡಿಸನ್ ಥರ ಆಗ್ಬಿಡುತ್ತೆ. ಅಯ್ಯೋ ಈ ಮಾತ್ರೆನ ತಗೋಬೇಕಾ, ಕಹಿ ಇದೆ ಇದು ಅಂತ, ಆ ಥರ ಆಗ್ಬಿಡುತ್ತೆ. ಸೊ ನೀವು ಅವಾಗವಾಗ ನೀವನ್ನು ಸರಿ ಓದೋದಾ, ಹೋಮ್ವರ್ಕ್ ಆಯ್ತಾ, ಸರಿ ಬಾ ಅಂತ ಹೇಳಿಬಿಟ್ಟು ಏನೋ ಒಂದು ಆಟ ಆಡಿಸಿ, ಸುಮ್ಮನೆ ಜಾಲಿಯಾಗಿ ಮಾತಾಡಿ. ನಿಮಗೂ ಚೆನ್ನಾಗಿರುತ್ತೆ, ಮಗುಗೂ ಚೆನ್ನಾಗಿರುತ್ತೆ. ಅದು ಕಾಲೇಜ್ ಮಕ್ಕಳಾದರೂ ಪರವಾಗಿಲ್ಲ, ಈ ಥರ ಮಾಡಿ. ಆಮೇಲೆ ಬೇರೆ ಮಕ್ಕಳ ಜೊತೆ ದಯವಿಟ್ಟು ಕಂಪೇರ್ ಮಾಡಬೇಡಿ. ನಿಮ್ಮದೇ ಇಬ್ಬರು ಮಕ್ಕಳಿದ್ರು ನೋಡಿ, ನೋಡು ಅವ್ನು ಎಷ್ಟು ಚೆನ್ನಾಗಿ ತೆಗ್ದಿದ್ದಾನೆ, ಅವಳು ಎಷ್ಟು ಚೆನ್ನಾಗಿ ತೆಗ್ದಿದ್ದಾಳೆ, ನಿನಗೆ ಮಾತ್ರ ಯಾಕೆ ಹೀಗೆ ಮಾಡಬೇಡಿ. ಮಕ್ಕಳ ಮನಸ್ಸು ತುಂಬ ಹರ್ಟ್ ಆಗುತ್ತೆ. ನನ್ನಲ್ಲಿ ಬೇರೆ ವಿಷಯದಲ್ಲೆಲ್ಲ ತುಂಬ ಒಳ್ಳೆ ಕ್ವಾಲಿಟೀಸ್ ಇದೆ, ಅದನ್ನು ಮಾತ್ರ ನೋಡಲ್ಲ, ಓದೋದ್ರಲ್ಲಿ ಮಾತ್ರ ನೋಡ್ತಾರೆ, ಕಂಪೇರ್ ಮಾಡ್ತಾರೆ ಅಂತ ಹರ್ಟ್ ಆಗುತ್ತೆ. ಈಗ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮಗೆ ಹೇಗಿರುತ್ತೆ, ಹಾಗೆ ತಾನೇ ಮಕ್ಳಿಗೂ. ಅದು ತುಂಬ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆವಾಗಲೂ ಓದೋಕೆ ಅವ್ರಿಗೆ ಮೂಡೇ ಬರಲ್ಲ. ಸೊ ಅದನ್ನು ಮಾಡಬೇಡಿ. ಅವರು ಓದು ಅಂದರೆ ಅವರಾಗ ಅವ್ರು ಓದಬೇಕು. ನೀವು ಹೋಗಿ ಕುತ್ಕೊಂಡು ಬುಕ್ ಎತ್ಕೋ ಓದು ಅಂತ ನೀವು ಹೇಳೋ ಥರ ಮಾಡಬೇಡಿ. ಓದೋ ಅವ್ರಿಗೆ ಅರ್ಥ ಮಾಡಿಸಿ. ದೊಡ್ಡವನಾದ್ಮೇಲೆ ಈಗ ಸಣ್ಣ ಮಕ್ಕಳು, ಸ್ಕೂಲ್ ಮಕ್ಕಳಾದ್ರೆ ಏನು ಮಾಡಬೇಕು ಅಂತಿದ್ಯಾ ಅಂತ ಆರಾಮಾಗಿ ಕೇಳಿ, ಜಾಲಿಯಾಗಿ ಕೇಳಿ. ಅವ್ರು ಏನೋ ಒಂದು ಹೇಳ್ತಾರೆ, ಲಾಯರು, ಪೊಲೀಸು, ಡಾಕ್ಟ್ರು, ಅದು ಇದು ಅಂತ ಹೇಳ್ತಾರೆ. ಹೌದಾ, ಆ ಥರನ, ಯಾಕೆ ಇಷ್ಟ ನಿಂಗದು ಅಂತ ಕೇಳಿ ಏನೋ ಒಂದು ಹೇಳ್ತಾರೆ. ಓ ಹೌದಾ, ಸೂಪರ್, ಓಕೆ. ನೀನು ಆ ಥರ ಒಂದು, ಈಗ ಅವ್ರು ಪೊಲೀಸ್ ಅಂತಾರೆ ಅನ್ಕೊಳ್ಳೋಣ, ಅಥವಾ ಡಾಕ್ಟರ್ ಅಂತಾರೆ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್. ಹೌದಾ, ಹಾಗಾದ್ರೆ ನೀನು ಡಾಕ್ಟರ್ ಆಗೋದಕ್ಕೆ ಇನ್ಮೇಲೆ ನನ್ನ ಕಡೆಯಿಂದ ಕೂಡ ಫುಲ್ ಸಪೋರ್ಟ್ ಇರುತ್ತೆ, ಓಕೆನಾ? ನೀನು ಓದೋವಾಗೆಲ್ಲ ನಿಂಗೇನು ಬೇಕೋ ಎಲ್ಲ ನಾನು ಹೆಲ್ಪ್ ಮಾಡ್ತೀನಿ, ಓದು. ಯಾಕಂದರೆ ಇವತ್ತು ಓದಿದ್ರೇ ತಾನೇ
ಇವಾಗಿಂದ ನೀನು ಚೆನ್ನಾಗಿ ಓದಿದ್ರೇನೆ ನೀನು ಅಲ್ಲಿಗೆ ತಲುಪೋದು. ಇವಾಗ ಆರಾಮಾಗಿ ಇದ್ಬಿಟ್ರೆ ಆ ಡಾಕ್ಟರ್ ಆಗೋದು ಹೇಗೆ ಅಲ್ವಾ? ಸೊ ನೀನು ಡಾಕ್ಟರ್ ಆಗ್ಬೇಕು ಅಂದ್ರೆ ಓದ್ಬೇಕು. ಹಾಗಂತ 3 ಹೊತ್ತು ಓದ್ಬೇಕಂತೇನಿಲ್ಲ. ಅವತ್ತಿಂದ ಅವತ್ತೇ ಸ್ಕೂಲಲ್ಲಿ ಏನ್ ಪಾಠ ಮಾಡಿದಾರೋ ಅದನ್ನ ಬಂದು ಓದು. ಆ ಥರ ಹೇಳ್ಬಿಟ್ಟು ಬಿಟ್ಬಿಡಿ. ಖಂಡಿತ ಅವ್ರು ಓದ್ತಾರೆ. ಯಾಕೆಂದ್ರೆ ಈಗಿನ ಮಕ್ಕಳು ತುಂಬಾ ಬ್ರಿಲಿಯಂಟ್ ಆಗಿದ್ದಾರೆ. ಆ ಬ್ರಿಲಿಯನ್ಸ್‌ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ. ಈಗ ಫೋನ್ ಯೂಸ್ ಮಾಡ್ತಾ ಇರೋ ಮಕ್ಕಳಂದ್ರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಡಿ. ಓದ್ಬಿಟ್ಟು ಆದ್ಮೇಲೆ ಊಟನೂ ಮಾಡಿ ಆದ್ಮೇಲೆ ಒಂದು ಹಾಫ್ ಆನ್ ಅವರ್ ಯೂಸ್ ಮಾಡಕ್ಕೊಳಕ್ ಬಿಡಿ. ಆವಾಗ ಅವ್ರಿಗೂನು ಓಕೆ ಅಟ್ಲೀಸ್ಟ್ ಇಷ್ಟಾದ್ರೂ ಬಿಡ್ತಾ ಇದಾರಲ್ಲ ಅನ್ನೋದು ಮನ್ಸಲ್ಲಿ ಇರುತ್ತೆ. ಫುಲ್ ಆಗಿ ಸ್ಟಾಪ್ ಮಾಡ್ಬಿಟ್ರೆ ಯಾವ್ದು ನಾವು ಬೇಡ ಅಂತೀವೋ ಮನ್ಸು ಅದ್ರ ಮೇಲೇನೆ ಹೋಗ್ತಾ ಇರುತ್ತೆ. ಹಾಗಾಗಿ ಫುಲ್ ಆಗಿ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಆಮೇಲೆ ಇನ್ನೊಂದು ಕೆಲವು ಪೇರೆಂಟ್ಸ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಕ್ಕಳಿಗೆ. ನೀನೇನಾದ್ರೂ 90% ಅಬೌವ್ ತೆಗೆದ್ರೆ ನಾನು ಇದು ಕೊಡಿಸ್ತೀನಿ. ನೀನೇನಾದ್ರೂ 98% ತಗೊಂಡ್ಬಿಟ್ರೆ ನಾನು ಅದು ಕೊಡಿಸ್ತೀನಿ. ನಿಂಗೆ ಏನ್ ಬೇಕೋ ಅದು ಕೊಡಿಸ್ತೀನಿ. ಆಮೇಲೆ ಅವ್ರು ಮಾರ್ಕ್ಸ್ ತೆಗೆದ್ರು ಅಂದ್ರೆ ಕೊಡ್ಸೋದು ತಪ್ಪು. ಯಾಕೆಂದ್ರೆ ಅದು ಒಳಗಡೆ ಕುತ್ಕೊಂಡ್ಬಿಡುತ್ತೆ. ಹಂಗಾದ್ರೆ ನಾನು ಓದಿದ್ರೇನೆ ಇವ್ರಿಗೆ ನನ್ನ ಮೇಲೆ ಪ್ರೀತಿ ಅದೆಲ್ಲ ಕೊಡ್ಸೋದು. ನಾನು ಓದಿಲ್ಲ ಅಂದ್ರೆ ಇವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಆ ಥರದ್ದು ಕುತ್ಕೊಂಡ್ಬಿಡ್ತಾ ಇದೆ. ಯಾಕೆಂದ್ರೆ ನಾನೀಗ ಮಕ್ಳಿಗೂ ತುಂಬಾ ಜನಕ್ಕೆ ಕೌನ್ಸಿಲಿಂಗ್ ಕೊಡ್ತಾ ಇದ್ದೀನಿ, ಹೀಲಿಂಗ್ಸ್ ಮಾಡ್ತಾ ಇದ್ದೀನಿ. ಹೀಲಿಂಗ್ಸ್ ಮಾಡೋ ಸಮಯದಲ್ಲಿ ಮನ್ಸು ಬಿಚ್ಚಿ ಹೇಳ್ತಾರೆ ಆ ಪುಟ್ಟ ಮಕ್ಕಳು. ನನ್ನ ತಂದೆ ತಾಯಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾರೆ. ವಾದ ಮಾಡ್ತಾರೆ. ಇಲ್ಲ, ಪ್ರತಿಯೊಬ್ಬ ತಂದೆ ತಾಯಿಗೂ ಪ್ರೀತಿ ಇರುತ್ತೆ. ನೀನ್ ಯಾಕೆ ಹಾಗೆ ಅನ್ಕೊಳ್ತೀಯಾ ಅಂತ ಕೇಳಿದ್ರೆ, ಹೌದು, ನಾನು ಓದಿದ್ರೇನೆ ನನಗೆ ಸೈಕಲ್ ಕೊಡಿಸ್ತೀನಿ ಅಂತಾರೆ. ನಾನು ಓದಿದ್ರೇನೆ ಫೋನ್ ಕೊಡಿಸ್ತೀನಿ ಅಂತಾರೆ. ಅವಾಗ ನಾನು ಓದಿಲ್ಲ ಅಂದ್ರೆ ನಾನೇನು ಅವ್ರ ಮಗಳಲ್ವಾ ಮಗ ಅಲ್ವಾ? ಮತ್ತೆ ಆವಾಗ ಕೊಡಿಸ್ಬಾರ್ದಾ? ಆ ಥರ ಮಾತಾಡ್ತಾ ಇದ್ದಾರೆ ಮಕ್ಕಳೀಗ. ಹಾಗಾಗಿ ನಿಮ್ಗೆ ಖಂಡಿತ ನೀವು ಮಕ್ಕಳನ್ನ ಈ ಒಂದು ವಿಚಾರದಲ್ಲಿ ಮಾತ್ರ ತುಂಬಾ ಕೇರ್‌ಫುಲ್ ಆಗಿರಿ. ಯಾರೂನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಅರ್ಥ ಮಾಡಿಸಿ. ಓದು ಅಂದ್ರೆ ಅದು ಪನಿಷ್ಮೆಂಟ್ ಅಲ್ಲ. ಹೊಸ ಹೊಸ ವಿಚಾರಗಳು ತಿಳ್ಕೊಳ್ಳುವಂತ ಜಾಗ. ಆ ಥರ ನೀವು ಅವ್ರಿಗೆ ಎನ್ಕರೇಜ್ ಮಾಡಿ ಆಯ್ತಾ? ಈಗ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬೋದು ನಿಮ್ಮ ಕೆಲ್ಸ. ಆಟ ಆಡ್ತಾ ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಏನು ಅಂದ್ರೆ ನಿಮ್ಮ ಮಕ್ಕಳಲ್ಲಿ ಏನಾದ್ರೂ ಒಂದು ಹಾಬಿ ಇರುತ್ತೆ. ಆ ಹಾಬಿನ ನೀವು ಇಂಪ್ರೂವ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲಿ ಕೂಡ ಏನಾದ್ರೂ ಹಾಬಿ ಇರುತ್ತೆ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಮಕ್ಕಳ ಜೊತೆಗೆ. ಈಗ ಮಕ್ಕಳಲ್ಲಿ ಡ್ರಾಯಿಂಗ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆಗಾಗ ಅವ್ರ ಕೈಯಲ್ಲಿ ಮಾಡಿಸಿ. ಯಾವಾಗ್ಲೂ ಏನ್ ಓದ್ತೀಯ? ನಿಂಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆ ಅಲ್ವಾ? ಡ್ರಾಯಿಂಗ್ ಮಾಡು. ನಾನು ಮಾಡ್ಲಾ ನಿನ್ ಜೊತೆ? ಅಂತ ಕೂತ್ಕೊಳ್ಳಿ. ಅವ್ರು ಯಾವುದೋ ಒಂದು ಡ್ರಾಯಿಂಗ್ ಮಾಡ್ತಿರ್ತಾರೆ. ನೀವು ಏನೋ ಒಂದು ಡ್ರಾಯಿಂಗ್ ಮಾಡಿ ತೋರಿಸಿ. ಅವ್ರು ನಿಮ್ಮ ಡ್ರಾಯಿಂಗ್ ನೋಡಿ ನಗ್ತಾರೆ. ಅವಾಗ ನಾನು ಯಾಕೆ ಹೇಳ್ತಾ ಇದ್ದೇನೆ, ಆ ಬಾಂಡಿಂಗ್ ಚೆನ್ನಾಗಿರುತ್ತೆ ಅವಾಗ. ಅವರು ಇಷ್ಟವಾದ ಕೆಲಸ ಮಾಡ್ತಿರ್ತಾರೆ. ನೀವು ಅವ್ರ ಜೊತೆ ಕುತ್ಕೊಂಡು ಅವ್ರಿಗೆ ಇಷ್ಟವಾದ ಕೆಲಸನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವರಲ್ಲಿ ಒಂದು ಖುಷಿ ಬರುತ್ತೆ. ಅಪ್ಪನೂ ನನ್ನ ಜೊತೆ ಮಾಡ್ತಾ ಇದ್ದಾರೆ, ಅಮ್ಮನೂ ನನ್ನ ಜೊತೆ ಮಾಡ್ತಾ ಇದ್ದಾರೆ, ನನಗಿಷ್ಟವಾದ ಕೆಲಸ ಅಂತ ಒಂದು ಆ ಕ್ಲೋಸ್ನೆಸ್ ಬರುತ್ತೆ. ಸೊ ಆಗಾಗ ಅಟ್ಲೀಸ್ಟ್ ವೀಕೆಂಡ್ಸ್ ಆದ್ರೂ ಕೆಲ್ಸದ ಬ್ಯುಸಿಯಲ್ಲಿ ಇರ್ತಾರೆ ಆ ತಂದೆಯರು, ಅವ್ರಿಗೆ ಸ್ಪೆಂಡ್ ಮಾಡಕ್ ಆಗಲ್ಲ ಮಕ್ಕಳ ಜೊತೆ. ಬಟ್ ವೀಕೆಂಡ್ ಆದ್ರೂ ಹಾಗೆ ಆಗುತ್ತೆ ತಾನೆ? ವೀಕೆಂಡ್ ಮಾಡ್ಕೊಳ್ಳಿ, ಟೈಮ್ ಮಾಡ್ಕೊಳ್ಳಿ. ನಿಮ್ಮದೇ ಮಕ್ಕಳು, ನೀವ್ ಪ್ರೀತಿ ತೋರಿಸಿಲ್ಲ ಅಂದ್ರೆ ಇನ್ಯಾರು ಪ್ರೀತಿ ತೋರಿಸ್ತಾರೆ? ಪ್ರೀತಿ ತೋರ್ಸೋಕ್ಕೂ ಸಮಯ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅದು ಅದಕ್ಕೇನ್ ಹೇಳ್ಬೇಕು ಅಂತ ಕೂಡ ಗೊತ್ತಿಲ್ಲ. ಈಗ ನಾನು ಇಷ್ಟೊತ್ತು ಏನೆಲ್ಲ ಹೇಳಿದ್ದೀನಿ, ಮಕ್ಕಳಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಗ ತಂದೆ ತಾಯಿಯರು ಹಾಕಿರುವಂತ ಎಮೋಷನ್ಸ್ ಆಗಿರ್ಬೋದು, ಆ ಹುಟ್ಟಿದಾಗಿಂದ 7 ವರ್ಷದವರೆಗೆ ಅಲ್ಲಿ ಇದ್ದ ಎಮೋಷನ್ಸ್ ಆಗಿರ್ಬೋದು, ಅದು ತಲೆಯಲ್ಲಿ ಕೂತಿರತ್ತಲ್ಲ, ಅದನ್ನ ತೆಗಿಬೇಕಾಗಿರೋದು ಇವಾಗ ನಿಮ್ಮ ಕರ್ತವ್ಯ ತಂದೆ ತಾಯಿಯರಾಗಿ. ಅದನ್ನ ಹೇಗ್ ತೆಗಿಯೋದು ಅಂದ್ರೆ EFT ಮೂಲಕ, ಟ್ಯಾಪಿಂಗ್ ಮೂಲಕ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಮಗು ಹೊಟ್ಟೆಲಿದ್ದಾಗ ವರ್ಕ್ ಪ್ರೆಷರ್ ಇತ್ತು ಅಂತ ಅನ್ಕೊಳ್ಳೋಣ ತಾಯಿಗೆ. ತಂದೆಗೂ ವರ್ಕ್ ಪ್ರೆಷರ್. ಇಬ್ರು ವರ್ಕಿಂಗ್ ಮಾಡ್ತಾ ಇದ್ದಾರೆ, ಹೋಗ್ತಾರೆ, ಕೆಲಸ ಮಾಡ್ತಾರೆ, ಬರ್ತಾರೆ. ಮನೆಗೆ ಬಂದು ಕೂಡ ಇಬ್ರು ಅವ್ರವ್ರ ಕೆಲ್ಸದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವ್ರು ಆ ತಂದೆಗೂ ತಾಯಿಗೂ ಇಬ್ರಿಗೂ ಒತ್ತಡ ಇರುತ್ತೆ. ಆ ಒತ್ತಡನೇ ಸ್ಟ್ರೆಸ್ಸೇ ಮಗುನು ತಗೊಂಡಿರುತ್ತೆ. ಆ ಮಗುವಿಗೆ ಹುಟ್ಟದಾಗಿಂದ ಸ್ಟ್ರೆಸ್ ಅಲ್ಲೇ ಬೆಳೆಯುತ್ತೆ. ಸ್ಟ್ರೆಸ್ ಯಾವ ರೀತಿಯಲ್ಲಿ ಇರ್ಬೋದು ಮಕ್ಕಳಲ್ಲಿ? ಸಣ್ಣ ಮಕ್ಕಳಲ್ಲಿ ಸುಮಾರು ಜನಕ್ಕೆ ಇರಿಟೇಷನ್ಸ್ ಆಗ್ತಾ ಇರುತ್ತೆ, ಅಲರ್ಜೀಸ್ ಆಗ್ತಾ ಇರುತ್ತೆ. ಅದೆಲ್ಲ ಸ್ಟ್ರೆಸ್ ಮೂಲಕ ಬರೋದು. ಸೀನ್ ಬರುತ್ತೆ ಕೆಲವ್ರಿಗೆ, ಅದು ಸ್ಟ್ರೆಸ್ ಮೂಲಕ ಬರೋದು. ಕೆಲವ್ರಿಗೆ ಆಗಾಗ ಬಾಯಿ ಅಲ್ಸರ್ಗಳಾಗ್ತಾ ಇರುತ್ತೆ, ಅದು ಸ್ಟ್ರೆಸ್ ಇಂದ ಬರೋದು. ಈ ತರ ಸಣ್ಣ ವಿಷಯಗಳನ್ನ ನೋಟಿಸ್ ಮಾಡಬೇಕು ಆಸ್ ಪೇರೆಂಟ್ಸ್.
ಈಗ ಈ ತರ ಆಗ್ತಿದೆ ಅಂದಾಗ, ನಾನೀಗ ಸ್ಟ್ರೆಸ್ ಅಂತ ಕೊಟ್ಟಿದ್ದು ಸುಮ್ಮನೆ ಒಂದು ಎಕ್ಸಾಂಪಲ್. ನೀವು ನೋಡಿ ಮಕ್ಕಳೇ ಏನ್ ಇಮೋಷನ್ ಇದೆ ಅಂತ. ಈಗ ನಾನು ಆ ಸ್ಟ್ರೆಸ್ ಅಂತ ಹೇಳಿರೋದ್ರಿಂದ ಆ ಸ್ಟ್ರೆಸ್ ಅನ್ನ ತಗೊಂಡು EFT ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ದಿನ ಒಂದ್ಸಲನಾದ್ರೂ ಮಾಡಿಸಿ, ನೀವು ಕುತ್ಕೊಂಡು ಮಾಡಿ, ಮಕ್ಳಿಗೆ ಹೇಳ್ಕೊಡಿ, ಹೀಗ್ ಮಾಡು ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ನೀವು ಕುತ್ಕೊಂಡು ಮಾಡಿದಾಗ ಏನೋ ಹೇಳ್ಕೊಟ್ಟಂಗೂ ಆಗುತ್ತೆ, ಜೊತೆಗೆ ನೀವು ಮಾಡ್ಕೊಂಡಂಗೂ ಆಗುತ್ತೆ. ಹೇಗೆ ಅಂದ್ರೆ, ನಮ್ಮ ದೇಹದಲ್ಲಿ ಕೆಲವು ಮೆರಿಡಿಯನ್ ಪಾಯಿಂಟ್ಸ್ ಅಂತ ಇರುತ್ತೆ, ಅಲ್ಲಿ ಇಮೋಷನ್ಸ್ ಕೂತ್ಕೊಂಡ್ಬಿಡುತ್ತೆ. ಅಲ್ಲಿ ನಾವು ಟ್ಯಾಪ್ ಮಾಡಿ ರಿಲೀಸ್ ಮಾಡಿದಾಗ ಅದು ನಮ್ಮ ದೇಹವನ್ನ ಬಿಟ್ಟು ಹೋಗುತ್ತೆ. ಆವಾಗ ತುಂಬಾನೇ ಅಂದ್ರೆ ಅಲ್ಲಿಂದ ಏನ್ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅದನ್ನ ರಿಲೀಸ್ ಮಾಡ್ತೀವಿ. ಸೊ ಈಗ ಎಲ್ಲೆಲ್ಲಿ ಆ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಫಸ್ಟ್ ಇಲ್ಲಿ, ಯಾರ್ಯಾರು ರೈಟ್ ಹ್ಯಾಂಡ್ ಬಲಗೈ ಯೂಸ್ ಮಾಡೋರಾದ್ರೆ ನಿಮ್ಮ ಎಡಗೈ ಮೇಲೆ ಇಲ್ಲಿ ಟ್ಯಾಪ್ ಮಾಡಿ. ನೀವು ಲೆಫ್ಟ್ ಹ್ಯಾಂಡರ್ ಆದ್ರೆ ರೈಟ್ ಹ್ಯಾಂಡ್ ಮೇಲೆ ಇಲ್ಲಿ ಟ್ಯಾಪ್ ಮಾಡಿ. ಯಾವ ಕೈ ಆದ್ರೂ ಯೂಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಇಲ್ಲಿ. ಸೆಕೆಂಡ್ ಪಾಯಿಂಟ್ ಇಲ್ಲಿ, ಐಬ್ರೋ ಸ್ಟಾರ್ಟಿಂಗ್ ಬರುತ್ತಲ್ಲ ಅಲ್ಲಿ. ಥರ್ಡ್ ಪಾಯಿಂಟ್ ಕಣ್ಣಿನ ಪಕ್ಕದಲ್ಲಿ ಇಲ್ಲಿ. ಕಣ್ಣಿನ ಕೆಳಗೆ ಫೋರ್ತ್ ಪಾಯಿಂಟ್. ಸಹಸ್ರಾರ ಚಕ್ರದ ಮೇಲೆ ಇಲ್ಲಿ ಫಿಫ್ತ್ ಪಾಯಿಂಟ್. ಮೂಗಿನ ಕೆಳಗೆ ಇಲ್ಲಿ ಸಿಕ್ಸ್ತ್ ಪಾಯಿಂಟ್. ಇಲ್ಲಿ ಗಲ್ಲದ ಮೇಲೆ ಸೆವೆಂತ್ ಪಾಯಿಂಟ್. ಇಲ್ಲಿ ಕಾಲರ್ ಬೋನ್ ಏಯ್ತ್ ಪಾಯಿಂಟ್. ಅಂಡರ್ ಆರ್ಮ್ಸ್ 9, 10 ಮತ್ತೆ 5 ಫಿಂಗರ್ಸ್. ಈ 5 ಫಿಂಗರ್ಸ್ ಅಲ್ಲಿ ಎಲ್ಲಿ ಟ್ಯಾಪ್ ಮಾಡಬೇಕು ಅಂದ್ರೆ, ಈ ಉಗುರು ಮತ್ತೆ ಸ್ಕಿನ್ ಜಾಯಿಂಟ್ ಆಗುತ್ತಲ್ಲ ಈ ಪ್ಲೇಸ್ ಅಲ್ಲಿ ಟ್ಯಾಪ್ ಮಾಡಬೇಕು, ಒಂದೊಂದು ಉಗುರುಗುನು ಈ ತರ. ಸೊ ಈಗ ನಾನು ತೋರಿಸ್ತೀನಿ. 15 ಪಾಯಿಂಟ್ಸ್ ಇದೆ. ಈ 15 ಪಾಯಿಂಟ್ಸ್ ಮಾಡಕ್ಕೆ ಹಾರ್ಡ್ಲಿ ನಿಮ್ಗೆ 2 ರಿಂದ 3 ನಿಮಿಷ ಆಗುತ್ತೆ ಅಷ್ಟೇ. ನಿಮ್ಮ ಮಕ್ಕಳಲ್ಲಿ ನೀವೇ ಹಾಕಿರುವಂತ ಪ್ರೋಗ್ರಾಮ್ನ ತೆಗಿಯೋಕೆ ಈ 2 ರಿಂದ 3 ನಿಮಿಷ ಏನ್ ದೊಡ್ಡದಲ್ಲ ಅಲ್ವಾ. ಸೊ ಈಗ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಈಗ ಸ್ಟ್ರೆಸ್ ಅಂತ ಅನ್ಕೊಳ್ಳೋಣ. ಮಕ್ಕಳಲ್ಲಿ ಏನಾದ್ರೂ ಜಾಸ್ತಿ ಕೋಪ ಇದ್ರೆ, ನಾನು ಎಲ್ಲೆಲ್ಲಿ ಸ್ಟ್ರೆಸ್ ಅಂತ ಹೇಳ್ತಾ ಇದ್ದೀನೋ ನೀವು ಕೋಪನ ಹೇಳ್ಕೋಬಹುದು. ಮಕ್ಕಳಲ್ಲಿ ಬೇರೆ ಏನಾದ್ರೂ ಇದೆಯಾ, ಲೇಸಿನೆಸ್ ಇದೆಯಾ, ಆ ಲೇಸಿನೆಸ್ ಅನ್ನ ಹೇಳ್ಕೊಳ್ಳಿ. ಅವ್ರಿಗೆ ಮೆಮರಿ ಇರ್ತಾ ಇಲ್ವಾ, ಆ ಮೆಮರಿಗೆ ಹೇಳ್ಕೊಳ್ಳಿ, ನನಗೆ ಮೆಮರಿ ಇರುತ್ತೆ ಆ ತರ. ಸೊ ಈಗ ನಾನು ಏನ್ ಹೇಳ್ತೀನೋ ಅದನ್ನ ನೀವೆಲ್ಲ ನಿಮ್ಗೆ ನೀವ್ ಮಾಡ್ಕೋಬೇಕಂದ್ರೂ ಮಾಡ್ಕೊಳ್ಳಿ, ಅಥವಾ ಮಕ್ಕಳಿಗೆ ಹೇಳ್ಕೊಡಿ. ಮಕ್ಕಳು ಮಾಡಲ್ಲ ಅಂತ ಹಠ ಮಾಡೋ ಮಕ್ಕಳಾಗಿದ್ರೆ ಅವ್ರ ಫೋಟೋ ಇಟ್ಕೊಳ್ಳಿ. ಅವ್ರ ಕಣ್ಣಲ್ಲೇ ನೋಡ್ತಾ ನೀವೇ ಅವರು ಅಂತ ಅನ್ಕೊಂಡು ನೀವೇ ಹೇಳ್ಕೊಳ್ಳಿ. ಈಗ ಆ ಮಗುವಿನಲ್ಲಿ ಒಂದು ಲೇಸಿನೆಸ್ ಇದೆ ಅಂತ ಅನ್ಕೊಳ್ಳೋಣ. ಮಗುವಿಗೆ ಟ್ಯಾಪ್ ಮಾಡ್ಸಕ್ ಹೋದ್ರೆ, ಅದು ಕಾಲೇಜ್ ಮಕ್ಕಳಾಗಿನೂ ಇರ್ಬೋದು, ಹೇಳಿದ್ರೆ ನೀವು ಅವ್ರು ಕೇಳ್ತಾ ಇರಲ್ಲ. ಕಾಲೇಜ್ ಮಕ್ಳಿಗೆ, ಸ್ಕೂಲ್ ಮಕ್ಳು ಯಾರೇ ಆಗ್ಲಿ, ಅಂತ ಸಮಯದಲ್ಲಿ ಕೇಳ್ದಿದ್ರೆ ಹೋಗು ಅಂತ ಅವ್ರ ಫೋಟೋ ಇಟ್ಕೊಳ್ಳಿ. ಫೋಟೋ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಫೋಟೋ ತಗೊಂಡು ಕಣ್ಣು ಚೆನ್ನಾಗಿ ಕಾಣಿಸೋ ತರ ಇಟ್ಕೊಂಡು ನೀವೇ ಅವರು ಅಂತ, ನನ್ನಲ್ಲಿರೋ ಈ ಸ್ಟ್ರೆಸ್ ಅನ್ನ ತೆಗಿತಾ ಇದ್ದೀನಿ, ನನ್ನಲ್ಲಿರೋ ಈ ಲೇಸಿನೆಸ್ ನ ತೆಗಿತಾ ಇದ್ದೀನಿ ಅಂತ ಇವಾಗ ನಾನು ಯಾವ EFT ಹೇಳ್ಕೊಡ್ತೀನೋ ಅದನ್ನ ನೀವು ಮಾಡಿ. ಓಕೆ, ಈಗ ಸ್ಟ್ರೆಸ್ ಅಂತ ತಗೊಂಡಿದ್ದೀವಿ ಒಂದು ಎಕ್ಸಾಂಪಲ್. ಸೊ ಆ ಸ್ಟ್ರೆಸ್ ಅನ್ನೇ ಬಿಡುಗಡೆ ಮಾಡೋಣ. ಓಕೆನಾ. ಈಗ ನೀವೇ ಮಕ್ಕಳಿಗೆ ಡೈರೆಕ್ಟ್ ಆಗಿ ಹೇಳ್ಕೊಡೋದಾದ್ರೆ ಈ ರೀತಿ ಹೇಳ್ಕೊಡಿ. ನನ್ನಲ್ಲಿ ಈ ಸ್ಟ್ರೆಸ್ ಯಾವ ಕಾರಣಕ್ಕಾಗಿ ಬಂದಿದ್ದರು, ನನ್ನನ್ನು ನಾನು ಪ್ರೀತಿಸುತ್ತೇನೆ. ನನ್ನಲ್ಲಿರುವ ಈ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ಆಲೋಚನೆಗಳಲ್ಲಿರುವ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ಭಾವನೆಗಳಲ್ಲಿರುವ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ನಂಬಿಕೆಗಳಲ್ಲಿರುವ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನಲ್ಲಿ ಈ ಸ್ಟ್ರೆಸ್ ಯಾವ ಕಾರಣಕ್ಕಾಗಿ ಬಂದಿದ್ದರೂ ಅದನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನಗೆ ಬೇಡದಿರುವ ಈ ಸ್ಟ್ರೆಸ್ ಅನ್ನು ನಾನೀಗ ರಿಲೀಸ್ ಮಾಡುತ್ತಿದ್ದೇನೆ. ನನ್ನಲ್ಲಿ ಈ ಸ್ಟ್ರೆಸ್ ಎಷ್ಟು ಉಳಿದಿದ್ದರೂ ಅಥವಾ ಸ್ವಲ್ಪ ಉಳಿದಿದ್ದರೂ ಆ ಸ್ಟ್ರೆಸ್ ಅನ್ನು ಈಗ ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ದೇಹದಲ್ಲಿರುವ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ಭಾವನೆಗಳಲ್ಲಿರುವ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ.
ಈ ಸ್ಟ್ರೆಸ್ ನನಗೆ ಎಲ್ಲಿಂದ ಬೇಕಾದರೂ ಬಂದಿರಬಹುದು. ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ಬಂದಿದ್ದರೂ ಅದನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ಸಣ್ಣ ವಯಸ್ಸಿನಲ್ಲಿ ನನ್ನ ಮನೆಯ ಪರಿಸ್ಥಿತಿಗಳಿಂದ ನನ್ನಲ್ಲಿ ಈ ಸ್ಟ್ರೆಸ್ ಇದ್ದರೂ ಅದನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನ್ನ ಓದಿನ ವಿಷಯದಲ್ಲಿ ನನಗೆ ತುಂಬ ಸ್ಟ್ರೆಸ್ ಆಗುತ್ತಿದೆ. ಆ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡುತ್ತಿದ್ದೇನೆ. ನನಗೆ ಶಾಲೆಯಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ, ತಂದೆ ತಾಯಿಯರಿಂದ ಆಗಲಿ ಅಥವಾ ನನ್ನ ಟೀಚರ್ಸಿಂದ ಆಗಲಿ, ಯಾರ ಕಾರಣದಿಂದ ನನ್ನಲ್ಲಿ ಸ್ಟ್ರೆಸ್ ಇದೆಯೋ ಅದನ್ನು ರಿಲೀಸ್ ಮಾಡುತ್ತಿದ್ದೇನೆ. ಇನ್ನು ಮುಂದೆ ನನಗೆ ಈ ಸ್ಟ್ರೆಸ್ ಬೇಡವೇ ಬೇಡ. ಇದನ್ನು ಈಗ ರಿಲೀಸ್ ಮಾಡುತ್ತಿದ್ದೇನೆ. ನನಗೆ ಯಾವ ಕಾರಣಕ್ಕಾಗಿ ಈ ಸ್ಟ್ರೆಸ್ ಬಂದಿದ್ದರೂ ನನ್ನನ್ನು ನಾನು ಪ್ರೀತಿಸುತ್ತೇನೆ. ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು. ನಿಮ್ಮ ಮಕ್ಕಳಿಗೆ ಇದನ್ನ ದಿನ ಮಾಡಿಸಿ, ನೀವು ಮಾಡ್ಕೊಳ್ಳಿ. ಮಕ್ಕಳು ಮಾಡಲ್ಲ ಅಂದ್ರೆ ಅವ್ರ ಫೋಟೋ ನೋಡ್ಕೊಂಡು ಫೋಟೋಗೆ ಮಾಡಿಸಿ. ಓಕೆ, ಈ EFT ತುಂಬಾ ಪವರ್ಫುಲ್ ಆಗಿದೆ. ಇದರಿಂದ ಎಂತೆಂಥ ಪ್ರಾಬ್ಲಮ್ಸ್ ಅನ್ನ ಬೇಕಾದರೂ ಸಾಲ್ವ್ ಮಾಡ್ಕೋಬಹುದು. ಸೊ ಈಗ ನಾವು ಈ ವಿಡಿಯೋಲಿ ಮಕ್ಕಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀವು ನಿಮ್ಮ ಮಕ್ಕಳಿಗೋಸ್ಕರ, ಅವರಲ್ಲಿ ಮೆಮರಿ ಏನಾದರೂ ಪ್ರಾಬ್ಲಮ್ ಇದ್ರು, ಅವ್ರು ಹಠ ಮಾಡ್ತಿದ್ರು, ಹೇಳಿದ ಮಾತು ಕೇಳಲ್ಲ ಅಂದ್ರು, ಕಾಲೇಜ್ ಮಕ್ಕಳು ಕೆಟ್ಟ ಚಟಗಳನ್ನ ಕಲಿತಾ ಇದ್ರು, ಬಿಡ್ತಾರೆ ನೀವು ಇದನ್ನ ಮಾಡ್ಕೊಂಡ್ರೆ. ಸೊ ಖಂಡಿತ ಮಾಡ್ಕೊಳ್ಳಿ ಎಲ್ಲರೂ, ತಂದೆ ತಾಯಂದ್ರು. ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್.